ಅವ್ರದ್ದು ಯಾವ ಕುಟುಂಬ ಸಿದ್ದರಾಮಯ್ಯ? ಸಿದ್ದರಾಮಯ್ಯ ಮೊದಲನೇ ಮಗ ಇದ್ದಾಗ ಮೊದಲನೇ ಮಗನ ಬೆಳೆಸಬೇಕು ಅಂತ ನೋಡಿದ್ರು. ಅವರ ಅಕಾಲಿಕ ಮರಣದಿಂದ ಈಗ ಎರಡನೇ ಮಗ ಡಾಕ್ಟರ್ ಆಗಿದ್ದವರು ಯಾತಕ್ಕೆ ರಾಜಕೀಯಕ್ಕೆ ತಂದಿದ್ದಾರೆ? ಯಾತಕ್ಕಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಪ್ರತಿನಿತ್ಯ ವಸೂಲಿಗೆ ಇಟ್ಕೊಂಡಿದ್ದಾರೆ? ಅವ್ರದ್ದು ಯಾವ ಕುಟುಂಬ ಸಿದ್ದರಾಮಯ್ಯನವ್ರದ್ದು? ಇಷ್ಟು ದಿವಸ ದೇವೇಗೌಡರು ಕುಟುಂಬದ ಬಗ್ಗೆ ಚರ್ಚೆ ಮಾಡಿದ್ವಿ. ದೇವೇಗೌಡರು ಕುಟುಂಬದಲ್ಲಿ ಏನೋ ಮಗ, ಮೊಮ್ಮಗ, ಮರಿ ಮೊಮ್ಮಗ ಇದೆಲ್ಲ ದೂರದ್ರಲ್ಲ. ಇವತ್ತು ನಿಮ್ಮ ಡೆಪ್ಟಿ ಸಿ ಎಮ್ಮು ಅವ್ರ ಕುಟುಂಬದಲ್ಲಿ ಎಷ್ಟು ಜನ ಅವರೇ? ಎಷ್ಟು ಜನ ಎಮ್ ಎಲ್ ಎಗಳು ಎಲ್ಲ ಮಾಡ್ಕೊಂಡು ತಯಾರು ಮಾಡ್ಕೊಂಡಿದ್ದಾರೆ. ಈಗ KMF ಅಧ್ಯಕ್ಷನೂ ಮಾಡಬೇಕು ಅಂತ ಹೇಳ್ತಾರಲ್ಲ, ಅವ್ರದ್ದು ಯಾವ ಕುಟುಂಬ? ಎಷ್ಟು ಕುಟುಂಬಗಳು ಇವತ್ತು 2 ಜನ 3 ಜನ ಶಾಸಕರುಗಳಿರ್ತಕ್ಕಂಥ ಕುಟುಂಬಗಳಿಲ್ಲ ಪಾರ್ಟಿಗಳಲ್ಲಿ. ಸಿದ್ದರಾಮಯ್ಯನವರಿಗೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ಕಿಂಚಿತ್ತೇನಾದರೂ ಇದೆಯಾ? ಕಿಂಚಿತ್ತಿದೆಯಾ ಅವರಿಗೆ? ಯಾರು ಮಾತಾಡೋದಕ್ಕೆ ಕುಟುಂಬ ರಾಜಕೀಯದ ಬಗ್ಗೆ? ಅರ್ಥ ಮಾಡ್ಕೋಬೇಕು ಅವರು. ಯಾತಕ್ಕೆ ಅವ್ರ ಮಗನ ಬಿಟ್ಕೊಂಡವ್ರೆ? ಈಗ ಅವ್ರ ಮಗನಿಗೆ ಯಾಕೆ ಜವಾಬ್ದಾರಿ ಕೊಟ್ಕೊಂಡವ್ರೆ? ಏನು ಜನಗಳ ಸೇವೆ ಮಾಡುವಂಥ ಜವಾಬ್ದಾರಿ ಕೊಟ್ಟವ್ರ? ದೇವೇಗೌಡರು ಕುಟುಂಬದಲ್ಲಿ ಹೌದು, ರೇವಣ್ಣ ಅವರು ಮಂತ್ರಿ ಇದ್ದರು, ನಾನು ಮುಖ್ಯಮಂತ್ರಿನೂ ಆಗಿದ್ದೆ. ನಮ್ಮನ್ನು ದೇವೇಗೌಡರು ವಸೂಲಿ ಮಾಡೋಕ್ಕೆ ರಾಜಕೀಯಕ್ಕೆ ಬನ್ನಿ ಅಂತ ಕರೀಲಿಲ್ಲ. ಜನಗಳ ಕಷ್ಟ ಸುಖ ನೋಡಿ ಜನಗಳ ಸೇವೆ ಮಾಡಿ ಅಂತೇಳಿ ಕರೆಸಿದ್ರು. ಅವರೇನು ಕರೀಲಿಲ್ಲ. ದೇವೇಗೌಡರು ನಮ್ಮನ್ನು ರಾಜಕೀಯಕ್ಕೆ ಬನ್ನಿ ಅಂತ ಕರೀಲಿಲ್ಲ. ಜನ ನಮ್ಮನ್ನು ಎಳ್ಕೊಂಬಂದರು ರಾಜಕಾರಣಕ್ಕೆ. ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಸಿದ್ದರಾಮಯ್ಯನವ್ರಿಗೂ. ನಮ್ಮನ್ನು ದೇವೇಗೌಡರು ಬೆಳೆಸ್ತಿಲ್ಲ ಎಂದು ನಾನು ಲೋಕಸಭೆಗೆ ನಿಲ್ಲೋದಕ್ಕೆ ಭಾಳ ವಿರೋಧ ಮಾಡಿದವರು. ರಾಜಕಾರಣ ಯಾವ ಕಾರಣಕ್ಕೂ ಬೇಡ ಅಂತೇಳಿ. 2ನೇ ಬಾರಿ ನಾನು ಮುಖ್ಯಮಂತ್ರಿ ಆದಾಗ ಎಲ್ಲರ ಎದುರಿಗೆ ಹೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಅಂತ. ಎಲ್ಲ ಬದುಕೋರಲ್ಲ, ಸಿದ್ದರಾಮಯ್ಯನೇ ಬದುಕೋರಲ್ಲ. ನನ್ನ ಮಗನ ಮುಖ್ಯಮಂತ್ರಿ ಮಾಡಿ ಅಂತ ಅರ್ಜಿ ಹಾಕೊಂಡು ಹೋಗಿದ್ದಾರೆ ದೇವೇಗೌಡರು 18ರಲ್ಲಿ. ನಮ್ಮ ಮಗನಿಗೆ ಬೇಕಿಲ್ಲಪ್ಪ, ಅವ್ರ ಆರೋಗ್ಯನೂ ಚೆನ್ನಾಗಿಲ್ಲ, ಇವ್ರನ್ನ ಖರ್ಗೆ ಅವ್ರನ್ನ ಮಾಡಿ ಅಂತ ನಿಮ್ಮ ಮುಖಕ್ಕೆ ಕೇಳೋರೆ. ಮುಖ್ಯಮಂತ್ರಿ ನಾನು ಮಾಡಬೇಕು ಅಂತ ದೇವೇಗೌಡರು ನಿಂತಿದ್ದೀರ. ಇದಾಗ ನಮ್ಮ ಕುಟುಂಬದ ಬಗ್ಗೆ ಇವ್ರು ಯಾರು ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ಯಾರೂ ಇಟ್ಕೊಂಡಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅವರು ಹೇಳ್ತಾರೆ, ಮುಂದಿನ ಚುನಾವಣೆವರೆಗೂ ಕಾಯ್ಬೇಕಲ್ಲ. ಈಗೇನೋ ಇದ್ದಾರೆ, ಮುಂದಿನ ಚುನಾವಣೆ ಇದರ ಟೈಮಲ್ಲೇ ತಾನೇ ಗೊತ್ತಾಗೋದಿಲ್ಲ. ಈ 2 ಚುನಾವಣೆ ಬಿಡಿ, BJPನ ಗೆಲ್ಬೋದು, ಅವರಾದರೂ ಗೆಲ್ಬೋದು ಅಂತಕ್ಕಂಥದ್ದು ಏನು ಪತ್ರಿಕಾ ವರದಿ ಇದೆ. ಈ 2 ಚುನಾವಣೆ ಮೇಲೆ ಏನು ನಡೆಯಲ್ಲ. ಈಗ ಇದೇ KR-ಪೇಟೆಯಲ್ಲಿ ನಾನು ಮುಖ್ಯಮಂತ್ರಿ ಸ್ಥಾನ ಬಿಟ್ಟ ಮೇಲೆ ನಡೀತಲ್ಲ ಚುನಾವಣೆ, ಗೆದ್ದಿದ್ರು BJP ಪಕ್ಷದಲ್ಲೇ. ಜನರಲ್ ಚುನಾವಣೆಯಲ್ಲಿ ಯಾತಕ್ಕೆ ಅಲ್ಲಿ ಮತ್ತು ಜನತಾದಳ ಗೆಲ್ತು? ಅದರಿಂದ ಇವರು ಶಾಶ್ವತ ಯಾರಿಗೂ ಅಲ್ಲ. ಪಾಪ ಅವರು ಮುಂದಿನ ವರ್ಷ ನಾನೇ, ಈ 2 ವರ್ಷ ಅಲ್ಲ, ಮುಂದಕ್ಕೆ 28ಕ್ಕೂ ನಾನೇ ಬರ್ತೀನಿ ಅಂತ ಹೇಳ್ತಾ ಅವ್ರಿಗೆ. ಕೊನೆ ಉಸಿರಿರೋವರೆಗೂ ನಾನು ರಾಜಕೀಯದಲ್ಲಿ ಇರ್ತೀನಿ ಅಂತ ಹೇಳಿದ್ದಾರಲ್ವಾ. ವಿಧಾನಸಭೆಯಲ್ಲಿ ಹೇಳಿದ್ರು 2013ರಲ್ಲಿ ಏನು ಹೇಳವ್ರೆ, ಇದು ನನ್ನ ಕೊನೆ ರಾಜಕೀಯದ ಹೋರಾಟ, ಇನ್ನು ರಾಜಕೀಯ ಬಿಡ್ತೀನಿ ಅಂತ ಹೇಳಿ 13ರಲ್ಲಿ ವಿಧಾನಸಭೆಯಲ್ಲಿ ರೆಕಾರ್ಡ್ ಆಗಿದೆ. ಪಾಪ ಅದರ ರುಚಿ ಸಿಕ್ಕಿದ ಮೇಲೆ ಅಯ್ಯೋಯ್ಯೋ ಎಲ್ಲಾದರೂ ಉಂಟಾ, ನಾನು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡೋದು ಪರ್ಮನೆಂಟೇ ನಾನೇ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜನ ಮುಂದೆ ತೀರ್ಮಾನ ಮಾಡ್ತಾರೆ. ಹಾಂ, ಏನು ಹೇಳಿ? CM ರುಚಿ ನೋಡಿದ್ರಲ್ಲ ಏನೇನು ಮಾಡ್ಬೋದು ಅಂತ. ಅಲ್ಲಿ ಹೋದ ಮೇಲೆ ಯಾವ ಥರ ನಡ್ಕೊಂಬಂದಿದೆ ನಿಮಗೇ ಗೊತ್ತಿದೆ. ಯಾವ್ಯಾವ ಸಂದರ್ಭದಲ್ಲಿ ಮುಖಭಂಗಕ್ಕೆ ಒಳಗಾದರು 13ರಿಂದ 18. ಈಗ BJP ಮೇಲೆ ಹೇಳ್ತಾರೆ. ಅವರು ಮುಖ್ಯಮಂತ್ರಿಯಾಗಿ ಚುನಾವಣೆಗೆ ಹೋಗೋ ಸಂದರ್ಭದಲ್ಲಿ 2018ರಲ್ಲಿ ಏನೇನು ಮಾಡಿದ್ರು? ರಾಜ್ಯದ ಆರ್ಥಿಕ ಪರಿಸ್ಥಿತಿನ ಯಾವ ರೀತಿ ಸಂಪೂರ್ಣವಾಗಿ ಮುಂದೆ ಬರ್ತಕ್ಕಂಥ ಸರ್ಕಾರಗಳು ನಿಭಾಯಿಸ್ಲಿಕ್ಕೆ ಆಗದೇ ಇರತಕ್ಕಂಥ ವಾತಾವರಣ ಇವ್ರು ಕ್ರಿಯೇಟ್ ಮಾಡಲಿಲ್ವಾ ಸಿದ್ದರಾಮಯ್ಯನವರು? ಏನು ಯಾರು ಕಾಣದೇ ಇರೋ ಆರ್ಥಿಕ ಸಚಿವರ? ಇವ್ರ ಯೋಗ್ಯತೆಗೆ ಅವತ್ತು ರೈತರು ಸಾಲ ಮನ್ನಾ ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿ ಹೇಳಿದ್ರು ಅಂತೇಳಿ ಮಾಡಿದ್ರಲ್ಲ. ನಾನು ಮುಖ್ಯಮಂತ್ರಿ ಆದಾಗ ಇನ್ನೂ 4,000 ಕೋಟಿ ಅವರ ಸಾಲ ಮನ್ನಾ ಯೋಜನೆ ಘೋಷಣೆ ಆಯ್ತಲ್ಲ, ತೀರಿಸ್ಬೇಕಾದ್ರೆ ನನ್ನ ಮೇಲೆ ಇತ್ತು. ನಾನು ಮುಖ್ಯಮಂತ್ರಿ ಆದಾಗ 2ನೇ ಬಾರಿ ಇವ್ರ ಜೊತೆ ಅವ್ರು ಬಜೆಟ್ ಮಂಡನೆ ಮಾಡಿದ್ರಲ್ಲ, ದೊಡ್ಡ
ಆರ್ಥಿಕ ತಜ್ಞರು 4,000 ಕೋಟಿ ಉಳಿದಿತ್ತಲ್ಲ, ಆ 4,000 ಕೋಟಿನ ಯಾವ ಬಾಪ್ನಲ್ಲಿ ಹಾಕಿದ್ರು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲಿ ಹಾಕಿದ್ರು, ರೆವಿನ್ಯೂ ಎಕ್ಸ್ಪೆಂಡಿಚರಲ್ಲಿ ಹಾಕಿದ್ರು? ಸ್ವಲ್ಪ ಒಂದು ಸಲ ಆಗಿದ್ದಂಥ ಅಧಿಕಾರಿಗಳನ್ನ ಕೇಳಿ ಏನು ಮಾಡಿದ್ರು ಅಂತ ಈ ಆರ್ಥಿಕ ಸಚಿವರು ಸೆಟೇಟ್ ಮಾಡಬೇಕಾದ ನಾನು ಮಾಡಬೇಕಾಗಿ ಬಂತದ್ದು. ನೋಡಿ, ಇವಾಗ ಕಾಂಗ್ರೆಸ್ನವರು ಇದನ್ನೇ ಒಂದು ರಾಜಕೀಯವಾಗಿ ಬಳಕೆ ಮಾಡ್ತಾ ಇದ್ದಾರೆ. ಇವರು ಇದ್ದಿದ್ರೆ ಏನು ಮಾಡೋರು? ಅಟ್ಲೀಸ್ಟು ಕೇಂದ್ರ ಸರ್ಕಾರ ಈ ಒಂದು ಕೆಟ್ಟ ಪರಿಸ್ಥಿತಿನಲ್ಲಿ ಎಷ್ಟರ ಮಟ್ಟಿಗೆ ಜನತೆಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲ ರೀತಿಯಲ್ಲೂ ಕ್ರಮ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಹಲವಾರು ದೇಶದಲ್ಲಿ ಲಾಕ್ಡೌನ್ ಆಗೋಂಥ ಪರಿಸ್ಥಿತಿಲಿದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ. ಆದರೆ ಅಟ್ಲೀಸ್ಟ್ ಇಲ್ಲಿ ಒಂದು ಒಳ್ಳೆಯ ಉತ್ತಮವಾದಂಥ ಬಾಂಧವ್ಯದಿಂದ ಇವತ್ತು ಇಂಥ ಒಂದು ಕೆಟ್ಟ ಪರಿಸ್ಥಿತಿನಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಇವರು ಅದನ್ನು ದೊಡ್ಡದಾಗಿ ಇವರ ಭಾಷಣಗಳಿದೆಯಲ್ಲ, ಇವರೇನು ಮಾಡ್ತಾವ್ರೆ, ನೀವೇನು ಮಾಡಿದ್ದೀರಿ? ಈಗ ಆಟೋ ಡ್ರೈವರ್ಗಳು ಕೇಳ್ತಾ ಇಲ್ವಾ? ಸಿದ್ದರಾಮಯ್ಯ 15,000 ರೂಪಾಯಿ ಕೊಡಲಿ ತಿಂಗಳಿಗೆ, ನಮಗೆ ಇದೆಲ್ಲ ಸೆಟೇಟ್ ಆಗೋವರಿಗೆ ನಮಗೆ ಬದುಕಲಿಕ್ಕೆ ಅಂತ ಹೇಳಿ ಕೊಡೋಕ್ಕೇನಾಗಿದೆ? ಇವರು ಪಾಪ ಗ್ಯಾರಂಟಿ ಸ್ಕೀಮ್ ಕೊಡೋರಲ್ವ, 1,30,000 ಕೋಟಿನೋ ಏನೋ ಕೊಟ್ಟಿದ್ದೀವಿ ಅಂತಾರೆ. ಕೊಡ್ರಪ್ಪ, ಇದಕ್ಕೆ ಏನು ತೊಂದರೆ ನಿಮಗೆ ಕೊಡೋದಕ್ಕೆ? ಜನಗಳ ದುಡ್ಡು, ಪಾಪ ಅವ್ರ ಕಷ್ಟದಲ್ಲವ್ರೆ. ನೀವೇನು ಆ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದೀರಿ? ನಿಮ್ಮ ಸರ್ಕಾರದಲ್ಲಿ ಇಲ್ಲಿ ಅಲ್ಬಟ್ ಮಾಡ್ತಿರಲ್ಲ. ಅಟ್ಲೀಸ್ಟ್ ಅವರು ಜನಗಳ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸನಾದರೂ ಅವರಲ್ಲಿದೆ. ನಿಮಗೇನಿದೆ? ನೀವೇನು ಮಾಡ್ತಾ ಇದ್ದೀರಿ? ಬರೀ ಬೈಕೊಂಡು ಹೊರಟಿದ್ದೀರಿ. ನೋಡಿ, ಇದು ಅವರು ಮಾಡ್ಕೊಂಡಂಥ ನಗುಪಾಟ್ಲಿನ ಕೆಲಸ. ಈ ಸಿಸ್ಟಮ್ಮು ಇವತ್ತು ಮಾಡಿ ಅಂತ ಹೇಳಿರೋದಲ್ಲ. ಕರ್ನಾಟಕ ರಾಜ್ಯದಲ್ಲಾಗಲಿ ಇಡೀ ದೇಶದಲ್ಲೇ, ನಾನು ಕರ್ನಾಟಕದ್ದೇ ನಾನು ನಿಮ್ಮ ಗಮನಕ್ಕೆ ತರೋದು. ಹಿಂದಿನಿಂದಲೂ ಯಾವುದಾದ್ರೂ ಕ್ರೀಡೆಗಳು ನಡೆದಾಗ ಪಾಸ್ಗಳನ್ನು ಕೊಡ್ತಕ್ಕಂಥದ್ದು ಹಿಂದಿಂದಲೂ ಇದೆ. ಹಾಗೆ ಹಿಂದೆ ಇಂಡಿಯಾಗೂ ಮತ್ತು ಬೇರೆ ದೇಶಗಳಿಗೆ ಟೆಸ್ಟ್ಗಳಾಗಬೇಕಾದ್ರೆ ಪ್ರತಿ MLAಗಳಿಗೂ ಒಂದು ಪಾಸ್ ಕೊಡೋರು, ಗೌರವ ಕೊಡೋರು. ಪ್ರತಿ MLAಗಳಿಗೆ, ಮಿನಿಸ್ಟ್ರಿಗಳಿಗೆ 2 ಪಾಸ್ ಕೊಡೋರು. ಅವರೇನು ಕೇಳದೇ ಇದ್ದರೂ ಕಳಿಸೋರು. ಆ ಸಿಸ್ಟಮ್ಮು ಹಿಂದಿನಿಂದಲೂ 60 ವರ್ಷಗಳಿಂದಲೂ ನಡ್ಕೊಂಬಂದಿರತಕ್ಕಂಥದ್ದು ನನ್ನ ಗಮನದಲ್ಲಿದೆಯಪ್ಪ. ಇವರು 3-4 ಕೋಟಿ ನಮಗೆ ಬೇಕು ಅಂತ ಹೇಳಿದೇನೋ ಅಸೆಂಬ್ಲಿ ಒಳಗೆ ಕೇಳ್ಕೊಂಡು ನಗಪಾಟ್ಲು ಮಾಡ್ಕೊಂಡ್ರು ಅಷ್ಟೇ. ಇಲ್ಲಾಗಿರೋದು ಇದು ಮೊದಲಿಂದಲೂ ಈ